ಭಾರತ ದೇಶ, ನಮ್ಮ ಭಾರತ ದೇಶ. ಓಕೆ ರೆಡಿ. ಸೆವೆನ್ ಸಿಸ್ಟರ್ಸ್ ಅಂತ ಕರೀತಾರಲ್ಲಿ. ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್, ತ್ರಿಪುರ ಇವೆಲ್ಲ 7 ರಾಜ್ಯಗಳು ಕೂಡ ಅಲ್ಲಿದ್ದಾವೆ. ಬಿಹಾರ ಮತ್ತು ಜಾರ್ಖಂಡ್, ಮಹೇಂದ್ರ ಸಿಂಗ್ ಧೋನಿ ಹುಟ್ಟಿರೋ ರಾಜ್ಯ ಇದು. ಜಾರ್ಖಂಡ್ ಆ್ಯಂಡ್ ಬಿಹಾರ್ ಹತ್ರನೇ ಇದೆ. ವೆಸ್ಟ್ ಬೆಂಗಾಲ್ ಇದೆ. ಗುಜರಾತ್ ಯಾರು ಹುಟ್ಟಿದ್ದು? ನರೇಂದ್ರ ಮೋದಿ. ಎಸ್. ಇದು ಕರ್ನಾಟಕ ಯಾವ ಶೇಪಲ್ಲಿದೆ? ಗೋಡಂಬಿ ಅಥವಾ ಕಿತ್ಲೆ ಹಣ್ಣಿ ಶೇಪಲ್ಲಿದೆ ಅಲ್ವಾ? ಸೊ ನಮ್ಮ ರಾಜ್ಯ ಅದು. ಕಿತ್ಲೆ ಹಣ್ಣಿನ ಬೀಸ್ ನೋಡಿದ್ಯಾ? ಸ್ಲೈಸ್ ಅದು ಅದೇ ಥರನೇ ಇದೆ. ಸೊ ಅದು ಯಾವ ಶೇಪಲ್ಲಿ ಬರುತ್ತೆ ನೋಡಿ. ಮಧ್ಯಪ್ರದೇಶ ಎಲ್ಲಿದೆ ನೋಡಿ. ಪಂಜಾಬ್ ನೋ, ಇಟ್ ಈಸ್ ನಾರ್ತ್ ಸ್ಟೇಟಲ್ಲಿ ಬರುತ್ತೆ. ನಾರ್ತ್ ಮೇಲೆ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ. ದಿಸ್ ಇಸ್ ಪಂಜಾಬ್. ಇಲ್ಲಿ ಅಕ್ಕಿ ಜಾಸ್ತಿ ಬೆಳಿತಾರೆ. ಕಮಾರ ಕೃತೀಕ್ಷಾ ಮಿಸ್ ಪ್ಲಾಸ್ಟಿಕ್ ಅಕ್ಕಿನೂ ಬೆಳಿತಾರೆ. ನೋ ಓನ್ಲಿ ರೈಸ್. ಅದಕ್ಕೆ ಅಕ್ಕಿಗಳ ಕಣಜ ಅಂತೇಳಿ ಕರೀತಾರೆ. ಇಲ್ಲಿ ಹಿಮಾಚಲ್ ಪ್ರದೇಶ್, ಇಲ್ಲಿ ದೊಡ್ಡ ಗಿರಿಧಾಮಗಳಿದ್ದಾವೆ, ಗಿರಿ ಶಿಖರಗಳಿದ್ದಾವೆ. ಸೊ ಇಲ್ಲಿ ಹಿಮಾಚಲ್ ಪ್ರದೇಶಲ್ಲಿ ತುಂಬ ಒಳ್ಳೆ ಪ್ಲೇಸ್ ಅದು ನೋಡಲಿಕ್ಕೆ. ಆ್ಯಂಡ್ ಉತ್ತರಾಖಂಡ್ ಆಲ್ಸೋ. ಡೆಹ್ರಾಡೂನ್, ಇಟ್ ಈಸ್ ಅ ಕ್ಯಾಪಿಟಲ್. ವಿಚ್ ಪ್ಲೇಸ್ ಇಸ್ ದಿಸ್? ಮಧ್ಯ ಪ್ರದೇಶ್. ಇಟ್ ಈಸ್ ಇನ್ ಸೆಂಟರ್. ಪ್ಲೇಸ್ ಇಟ್. ಅದರ್ವೈಸ್ ಬೇರೆ ಯಾವ್ದಾದ್ರು ಸೆಟ್ ಮಾಡಿ. ಉತ್ತರ ಪ್ರದೇಶ್ ನೋಡಿ. ಕೃಷ್ಣ ಹುಟ್ಟಿದ ಇದು ಮಥುರಾ, ಉತ್ತರ ಪ್ರದೇಶದ ಮಥುರಾ ಅಂತ ಹೇಳ್ತೀವಲ್ಲ. ವಿಚ್ ಪ್ಲೇಸ್ ಇಸ್ ದಿಸ್? ಯಾವುದದು? ಒಡಿಸ್ಸಾ. ಇಟ್ ಇಸ್ ಫ್ರಮ್ ಹಿಯರ್. ಎಸ್. ಶೇಪ್ ನೋಡಿ, ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ. ದೆನ್ ಕೇರಳ ಎಲ್ಲಿ ಬರುತ್ತೆ ನೋಡಿ. ನಮ್ಮ ಕೆಳಗೇನೆ ಬರುತ್ತೆ ಅದು. ಎಸ್. ಕೇರಳ, ತಮಿಳ್ನಾಡು ಇವೆಲ್ಲ ನಮ್ಮ ರಾಜ್ಯದ ಕೆಳಗಡೆ ಬರ್ತವೆ. ಮಹಾರಾಷ್ಟ್ರ ನಮ್ಮ ತಲೆ ಮೇಲೆ ಬರುತ್ತೆ. ಮಹಾರಾಷ್ಟ್ರ ಎಲ್ಲಿ ಬರುತ್ತೆ? ನಮ್ಮ ತಲೆ ಮೇಲಿದೆ. ಮುಂಬೈ ಇದರ ರಾಜಧಾನಿ. ನೋ ಅಲ್ಲ, ಸೈಡಲ್ಲಿದೆ. ಈಗ ಸೇರಿಸ್ತಾರೆ. ಮಧ್ಯಪ್ರದೇಶ ಪ್ರಾಪರಾಗಿ ಕಾಣಿಸ್ತಿದೆ ನೋಡಿ. ಹಿಂಗೆ ಇಟ್ಬಿಡಿ ನೀವು. ಈಗ ಪ್ಲೇಸ್ ಮಾಡಿ ಅಲ್ಲ. ಅದು ಯಾವ್ದು ಪ್ಲೇಸ್ ಅದು? ರಾಜಸ್ಥಾನ್. ಇಟ್ ಈಸ್ ಇಯರ್. ಅರಮನೆಗಳ ನಗರಿ ಅಂತೇಳಿ ಕರೀತಾರೆ. ಇಲ್ಲಿ ತುಂಬ ಅರಮನೆಗಳು ಜಾಸ್ತಿ ಇರೋವಂಥದ್ದು. ಜೈಪುರ್ ಅಂತ ಹೇಳ್ತೀವಲ್ವ. ಜೆಮ್ ಸ್ಟೋನ್ಸ್ಗಳು ನಾವೆಲ್ಲ ಜೆಮ್ ಸ್ಟೋನ್ಸ್ ಅಂತ ಹಾಕೋತೀವಲ್ಲ, ಇಲ್ಲೇ ಜಾಸ್ತಿ ಸಿಗೋದು. ಇಟ್ ಈಸ್ ಮಧ್ಯಪ್ರದೇಶದ ಒಂದು ಇನ್ಸಿಡೆಂಟ್ ಹೇಳಿದೆ, ನೆನಪಿದೆಯಾ ನಿಮಗೆ? ಅಲ್ಲೊಂದು ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಗಿತ್ತು. ಗ್ಯಾಸ್ ಸೋರಿಕೆ ಆಗಿ ಎಲ್ಲ ಮಕ್ಕಳು ಈಗಲೂ ಒಂಥರ ಬೆಳೀತಾ ಇದೆ, ಹೇಳಿದೆ ಅಲ್ವಾ? ಸೊ ಇದಿಲ್ಲೇ ನಡೆದಿತ್ತು. ಅದು ಮಧ್ಯಪ್ರದೇಶದ ಭೋಪಾಲ್ ಅಂತೇಳಿ. ಸೊ ಇದು ಆಂಧ್ರ ಪ್ರದೇಶ್, ನಮ್ಮ ಪಕ್ಕದ ನೆರೆಯ ರಾಜ್ಯ ಇದು. ಆಂಧ್ರ ಪ್ರದೇಶ್. ತೆಲಂಗಾಣ. ಇಟ್ ಈಸ್ ಶಾರ್ಟ್ ಆಗಿದೆ, ತುಂಬ ಚಿಕ್ಕದದು. ಈಗ ಮೊನ್ನೆ ಸ್ವಲ್ಪ ವರ್ಷಗಳ ನಂತರ ಬಿಫೋರ್ ಆಗಿದ್ದಂತಹ ರಾಜ್ಯ ಅದು. ಓಕೆ, ಅದು ಪ್ಲೇಸ್ ಇಲ್ಲ. ಅದು ಇದೆ ಛತ್ತೀಸ್ಗಢ. ಇದು ಸ್ವಲ್ಪ ಪ್ಲೇಸ್ ಮಿಸ್ ಆಗಿದೆ. ಅದು ಸಿಕ್ಕಿದ್ರೆ ನಾನು ತಗೊಂಬರ್ತೀನಿ. ಈಗ ಗೊತ್ತಾಯ್ತಾ? ಎಲ್ಲ ರಾಜ್ಯಗಳು ಕಂಪ್ಲೀಟ್ ಆದ್ವಾ? ಒಂದ್ಸಲಿ ಎಲ್ಲ ಸ್ಟೇಟು ನಾನು ಹೇಳ್ಕೊಡ್ತೀನಿ, ಹೇಳ್ತೀರಾ? ಓಕೆ. ಲಡಾಖ್, ಜಮ್ಮು ಕಾಶ್ಮೀರ್, ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಒಡಿಶಾ, ಛತ್ತೀಸ್ಗಢ, ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್. ಈಗ ನಾನು ಒಬ್ಬೊಬ್ಬರಿಗೆ ಕ್ವಶನ್ ಮಾಡ್ತೀನಿ, ಹೇಳಬೇಕು. ಓಕೆನಾ? ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಎಲ್ಲಾಗಿದ್ದು? ಯಾವ ರಾಜ್ಯದಲ್ಲಾಗಿದ್ದು? ಮಧ್ಯಪ್ರದೇಶ್. ವೆರಿ ಗುಡ್. ಮಹೇಂದ್ರ ಸಿಂಗ್ ಧೋನಿ ಇರುವಂಥ ರಾಜ್ಯ ಯಾವುದು? ಜಾರ್ಖಂಡ್. ಯಾವುದದು? ಜಾರ್ಖಂಡ್. ನರೇಂದ್ರ ಮೋದಿ ಅವರು ಹುಟ್ಟಿರುವಂಥ ರಾಜ್ಯ ಯಾವುದು? ಗುಜರಾತ್. ಹೇಳಬೇಕು. ಗುಜರಾತ್. ನಮ್ಮ ತುಂಬ ಅತ್ಯಂತ ಸುಂದರವಾದ ಒಂದು ಇದಿದೆ, ರಾಜ್ಯ ಇದೆ. ಅದು ಪಾಕಿಸ್ತಾನದವ್ರು ತುಂಬ ಗಲಾಟೆ ಮಾಡ್ತಾರೆ. ಯಾವುದು? ಜಮ್ಮು ಆ್ಯಂಡ್ ಕಾಶ್ಮೀರ್.
ಓಕೆ. ಆಮೇಲೆ ನಂತರ ಇದನ್ನು ಹೇಳಿದೆ, ಪುರಿ ಜಗನ್ನಾಥ ದೇವಸ್ಥಾನ ಇದೆ, ಮರದಲ್ಲಿ ಶ್ರೀಕೃಷ್ಣನ ಹೃದಯ ಇದೆ ಅಂತ ಹೇಳಿದ್ನಲ್ವಾ. ಒಡಿಸ್ಸಾ, ವೆರಿ ಗುಡ್. ಪುರಿ ಜಗನ್ನಾಥ ಅಲ್ವಾ. ಒಂದೊಂದು ರಾಜ್ಯಕ್ಕೂ ಒಂದೊಂದು ಪ್ರಸಿದ್ಧಿ ಇದೆ. ಶ್ರೀಕೃಷ್ಣ ಹುಟ್ಟಿರುವಂತಹ ರಾಜ್ಯ ಯಾವುದು? ಮಥುರಾ ಪ್ರದೇಶ ಅಂತ ಹೇಳಿದ್ವಿ. ಉತ್ತರ ಪ್ರದೇಶದಲ್ಲಿ ಅವರು ಹುಟ್ಟಿದ್ದು. 7 ಸಿಸ್ಟರ್ಸ್, ಕ್ವೈಟ್ 7 ಸಿಸ್ಟರ್ಸ್ ಅಂತೇಳಿ ಯಾವ ರಾಜ್ಯಗಳನ್ನ ಕರಿತೇವೆ? ಪೂರ್ವದ ರಾಜ್ಯಗಳು. 7 ರಾಜ್ಯಗಳನ್ನ ನಾವು 7 ಸಿಸ್ಟರ್ಸ್ ಅಂತೇಳಿ ಕರೀತೇವೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಇಂಡಿಯಾ. ಈಗ ಇಂಡಿಯಾದ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಅಲ್ವಾ? ವೆಯ್ಟ್. ಬೇರೆ ದೇಶಗಳನ್ನ ಹೇಳಬೇಕು. ಪೂರ್ವದಲ್ಲಿ ಯಾವ್ಯಾವ ರಾಷ್ಟ್ರಗಳು ಬರ್ತವೆ? ಬೇರೆ ರಾಷ್ಟ್ರಗಳು ಪೂರ್ವದಲ್ಲಿ ಯಾವ ರಾಷ್ಟ್ರಗಳು ಬರ್ತವೆ? ಮಯನ್ಮಾರ್, ಭೂತಾನ್, ಬಾಂಗ್ಲಾದೇಶ್. ಓಕೆ. ನೆಕ್ಸ್ಟ್, ವಾಯುವ್ಯದಲ್ಲಿ ಯಾವ ರಾಷ್ಟ್ರಗಳು ಬರ್ತವೆ? ಪಾಕಿಸ್ತಾನ್, ಅಫ್ಘಾನಿಸ್ತಾನ್. ದಕ್ಷಿಣದಲ್ಲಿ ಯಾವ ರಾಷ್ಟ್ರ ಇದು? ಶ್ರೀಲಂಕಾ. ವೆರಿ ಗುಡ್. ಇದು ಕೂಡ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ರಾಷ್ಟ್ರನೇ ಚೈನಾ. ಓಕೆನಾ? ಓಕೆ, ದಿಸ್ ಇಸ್ ಆಲ್ ಅಬೌಟ್ ಯುವರ್ ಇಂಡಿಯಾ. ಥ್ಯಾಂಕ್ ಯು.